ವರಕವಿ ಬೇಂದ್ರೆಯವರನ್ನು ಕುರಿತ ಅಭಿನಂದನ ಗ್ರಂಥ 1977. ಅವರ ಸುಪುತ್ರ ಶ್ರೀ ವಾಮನ ಬೇಂದ್ರೆಯವರು ಬರೆದಂಥ ಬೇಂದ್ರೆಯವರ ಜೀವನ ಚರಿತ್ರ. 3 ಮುಖ. ನಾವೀಗ ಕೇವಲ 1ನೇ ಮುಖದಲ್ಲಿ ಇನ್ನೂ ಇದ್ದೇವೆ. ವಾಗ್ಭೂಷಣ ಕರ್ನಾಟಕ ವಿದ್ಯಾವರ ಸಂಘದ್ದು, ಜಯ ಕರ್ನಾಟಕ ಆಲೂರು ವೆಂಕಟರಾಯರದು, ಸ್ವಧರ್ಮ ಇವು ಬೇಂದ್ರೆಯವರ ಗೆಳೆಯರ ಗುಂಪಿನ ಸಾಧನೆಯ ಕೀರ್ತಿ ಧ್ವಜಗಳಾದವು ಈ ಪತ್ರಿಕೆಗಳೆಲ್ಲ. ಆದುದರಿಂದ ಧಾರವಾಡದ ಗೆಳೆಯರ ಗುಂಪಿಗೆ ಹುಬ್ಬಳ್ಳಿ, ಕೊಪ್ಪಳ, ಹಲಸಂಗಿ ಮೊದಲಾದ ಊರಿನ ಕಿರಿಯರು ಹಿರಿಯರು ಸೇರಿಕೊಳ್ಳಲು ಪ್ರಾರಂಭವಾಯಿತು. ಒಬ್ಬನಿಗೆ ಇನ್ನೊಬ್ಬ ನಿಜವಾದ ಗೆಳೆಯ ಸಿಕ್ಕರೆ ಸಾಕು, ಅದು ಗೆಳೆಯರ ಗುಂಪು ಎಂದು ಗೆಳೆಯರ ಗುಂಪಿನ ವ್ಯಾಖ್ಯಾ. ಈ ಹಾಡು ನೋಡಿಯೇ, ನಾನು ಬಾಯಿ ನೀನು ಕಿವಿ, ಬಾನಕಡಲಲ್ಲಿ ತೇಲಿ ಬಿಟ್ಟ ಈ ನುಡಿಡೋಣಿ, ನಿನ್ನ ಹೃದಯದ ಬಂದರವ ಮುಟ್ಟೀತು, ನಿನ್ನ ಬುದ್ಧಿಯ ಮನೆಯ ಕಟ್ಟೀತು, ನೀನೆಲ್ಲೇ ಇರು ಕೇಳುವ ಸೂತ್ರ ಸರಿ ಇರಲಿ, ಹೃದಯ ತೆರೆದಿರಲಿ ಎಂಬ ಬೇಂದ್ರೆಯವರ ವಿನಂತಿ ಗೆಳೆಯರಲ್ಲಿ ಅಂದೂ ಇತ್ತು. ಇಂದಿಗೂ ಗೆಳೆಯರಿಂದ ಬೇಂದ್ರೆಯವರು ಅಪೇಕ್ಷಿಸುವುದು ಇಷ್ಟೇ. ಇಂದಿಗೂ ಅಂದರೆ 1977ರಲ್ಲಿ ಬೇಂದ್ರೆಯವರು ಇದ್ದರು. ಆವಾಗೂ ಬೇಂದ್ರೆಯವರ ಗೆಳೆಯರ ಸಂಖ್ಯೆ ಬೆಳೆಯುತ್ತಾ ಹೋಯಿತು. ಮಧುರ ಚೆನ್ನ, ಸಿಂಪಿಲಿಂಗಣ್ಣ, ಮುಗುಳಿ, ಗೋಕಾಕರಂಥ ಸ್ನೇಹರತ್ನಗಳು ಬೇಂದ್ರೆಯವರು ಲಭಿಸುತ್ತಾ ಹೋದವು. ಪಂಪೋತ್ಸವ, ವಿದ್ಯಾರಣ್ಯ ಉತ್ಸವ, ರವೀಂದ್ರೋತ್ಸವ ಮೊದಲಾದ ಹಬ್ಬದೊಳಗಿಂದ ನಾಡ ಹಬ್ಬದ ಮೊಳಕೆ ಬೀಜ ಒಡೆಯಿತು. ಬೇಂದ್ರೆ ಮತ್ತು ಮಧುರ ಚೆನ್ನೈಯವರಲ್ಲಿ ಅಂತರಂಗದ ಸಾಧನೆ ಚೆನ್ನಾಗಿ ಸಾಗಿತು. ದೀಪದಿಂದ ದೀಪ ಹತ್ತುವ ಕ್ರಿಯೆ ಎಂದು ಬೇಂದ್ರೆಯವರು ಕಂಡುಕೊಂಡಿದ್ದರು ಸಾಹಿತ್ಯ ಸೃಷ್ಟಿಯನ್ನು. ಅವರಿಂದ ರಚಿತವಾದ ಸಾಹಿತ್ಯ ಅದು ಅವರದಲ್ಲ, ಅವರಿಗೆ ಸಿಕ್ಕ ಗುಪ್ತನಿಧಿ ಎಂಬುದನ್ನು ಬೇಂದ್ರೆಯವರು ಭಾವಿಸುತ್ತಾರೆ. ಅದನ್ನು ಕಂಡು ಆಹ್ಲಾದಿಸುತ್ತಾರೆ. ಅವರು ರಚಿಸಿದ ಕವನ ಅವರವೇ ಆಗಿದ್ದರು. ಅವರು ಅವುಗಳನ್ನು ರಚಿಸಿ ಗಂಟು ಕಟ್ಟಿ ಇಟ್ಟು ಬಿಡುತ್ತಿದ್ದರು. ಅನೇಕರು ನಾವು ಮಾಡುವಂತೆ ಬೇಂದ್ರೆಯವರು ತಾವು ರಚಿಸಿದ ಸಾಹಿತ್ಯವನ್ನು ಎಷ್ಟು ಮನಮೆಚ್ಚಿ ಆನಂದಪಟ್ಟು ಓದುತ್ತಾರೆ ಎಂದರೆ ಅವು ಇನ್ನೊಬ್ಬರವೇನೋ ಎಂಬಷ್ಟು ಆಶ್ಚರ್ಯಪಡುತ್ತಾರೆ. ಆ ಸಾಹಿತ್ಯದ ರಮಣೀಯತೆಯನ್ನು ಕಂಡು ತಾವೇ ಬೆರಗಾಗುತ್ತಾರೆ. ಅಬ್ಬಾ, ಸಾಹಿತ್ಯವು ಶ್ರುತಿ ಮತ್ತು ಕೃತಿ ಆದಾಗ ಅದರ ಅನುಭವದ ಮಟ್ಟಕ್ಕೆ ಇರುತ್ತದೆ. ಅನುಭವ ಎಂಬುದು ಸಂತೆಯ ಸುದ್ದಿಯಲ್ಲ. 1929 ಬೆಳಗಾವಿಯಲ್ಲಿ ಸಾಹಿತ್ಯ ಸಮ್ಮೇಳನ. ಗೆಳೆಯರ ಗುಂಪು ಸಶಕ್ತವಾಗಿತ್ತು. ಆವಾಗ ಆಲೂರು ಅವರಿಂದ ಜಯ ಕರ್ನಾಟಕ ಬಂದಿತ್ತು. ಆಮೇಲೆ ಗುರುದೇವ ರಾನಡೆಯವರು ಉಪನಿಷತ್ ರಹಸ್ಯದ ಅನುವಾದದಲ್ಲಿ ಅವರ ಸೇವೆ ಇದೆ. 1930ರಲ್ಲಿ ಅವರು ಹಾಡಿದ ಆ ಅದ್ಭುತ ಹಾಡು ಹಕ್ಕಿ ಹಾರುತ್ತಿದೆ ನೋಡಿದಿರಾ. ಆ ಬೆಳಗಾವಿಯ ಸಮ್ಮೇಳನದಲ್ಲಿ ತಲೆಗೆ ರುಮಾಲನ್ನು ಸುತ್ತಿಕೊಂಡು ಹಕ್ಕಿ ಹಾರುತ್ತಿದೆ ನೋಡಿದಿರಾ ಅಂಥೇಳಿ ಅದ್ಭುತವಾದ ಆ ಕವನವನ್ನು ಹಾಡಿಬಿಟ್ರು. ನನಗೆ ಆಶ್ಚರ್ಯ ಅನ್ನಿಸ್ತದೆ. ಆ ಕವನವನ್ನು ವಾಚಿಸಬೇಕಂದಿದ್ದೆ, ಆ ಪುಸ್ತಕ ಎಲ್ಲಿಯೋ ಇಟ್ಟು ಬಂದುಬಿಟ್ಟಿದಿರಲಿ. ಆ ಹಾಡು ಅವರನ್ನು ಕನ್ನಡ ಕೋಟಿಯ ಜನರ ಮನವನ್ನು ಗೆದ್ದು ಬಿಡ್ತು. ಆ ಹಾಡಿನೊಳಗೆ ಒಂದು ಪದ್ಯ ಇದೆ. ಆ ನುಡಿಯನ್ನು ಕೇಳಿದಂಥ ಅಲ್ಲಿಯ ಆ ಮಹನೀಯರು, ಯಾರವರು? ಆ ಮಹನೀಯರು ಒಬ್ಬ ಜಡ್ಜ್ ಇದ್ದರು. ಅಲ್ಲಿ ಡಿಸ್ಟ್ರಿಕ್ಟ್ ಜಡ್ಜ್ ಜಿಗದು ಕೂತ್ರಂತ. ಯಾಕಂದ್ರೆ ಖಂಡಗಳನ್ನು ನುಂಗಿ ಹಾಕ್ತದೆ ಕಾಲ ಅಂಥೇಳಿ.
ಇದೇನು ಹಕ್ಕಿ ಹಾರುತ್ತಿದೆ ಅಂದರೆ ಕಾಲ ಸರ್ದು ಹೋಗ್ತಿದೆ, ಅದು ಏನು ಬೇಕಾದ್ರೂ ಮಾಡ್ತಾ ಇದೆ ಅಂತ ಅದು ಅದ್ಭುತವಾದ ಹಾಡು. ಆಮೇಲೆ ಮಾಸ್ತಿ ಅವರು ಅವರ ಆ ಗರಿ ಕವನ ಸಂಕಲನ ಅವರಿಗೆ ಪ್ರಕಟ ಮಾಡುವಂತಹ ಒಂದು ಸಾಮರ್ಥ್ಯ ಇರಲಿಲ್ಲ. 1930ರಲ್ಲಿ ಅದರ ಪ್ರಕಟಣೆಯನ್ನು ಮಾಸ್ತಿ ಅವರು ತಗೊಂಡ್ರು ಕೈಯಾಗ. ಅವರು ಗುರುತಿಸಿದರು ಬೇಂದ್ರೆ ಒಬ್ಬ ಮಹಾನ್ ಕವಿ ಆಗ್ತಾನೆ ಅಂತ ತಿಳ್ಕೊಂಡು. ಕೃಷ್ಣಕುಮಾರಿ ಹೆಂಗೋ ಪ್ರಕಟ ಆಗಿಬಿಟ್ಟಿತ್ತು, ಬೇಂದ್ರೆಯವರು ಪ್ರಯತ್ನ ಮಾಡ್ತಿದ್ದಿಲ್ಲ ತಾವು ಪ್ರಕಟಣೆಗೆ. ಅವರು ಕೇವಲ ದೈವವಾದಿಗಳು. ಹೀಗಾಗಿ 1916ರಿಂದ 1932ರವರೆಗೆ ಬರೆದಂಥ ಅನೇಕ ಮಹತ್ವದ ಕವನಗಳು ಆ ಗರಿ ಕವನ ಸಂಕಲನದಲ್ಲಿ ಏನಿವೆಯಲ್ಲ ಅವೆಲ್ಲವೂ ಆವಾಗ ಪ್ರಕಟ ಆದವು. ಆ ಗರಿ ಸಂಕಲನಕ್ಕೆ ಕರ್ನಾಟಕದ ಮೂಲೆಯಿಂದ ಪ್ರಶಂಸೆ ಬಂತು, ಆ ಸ್ವಾಗತ ಸಿಕ್ತು. ಆದರೆ ಆಶ್ಚರ್ಯ, ಆ ಗರಿ ಕವನ ಸಂಕಲನ ಆ ಹಾಡೇನಿದೆ ನೋಡಿ, ಕೆಲವು ನುಡಿಗಳನ್ನು ನಾನು ಹಾಡ್ತೇನೆ, ಶಕ್ತಿ ಪುಸ್ತಕ ಹಿಂದೆ ಬಿಟ್ಟಿದ್ದೆ. ಅಬ್ಬಾ, ಇರುಳಿರುಳಳಿದು ದಿನ ಬೆಳಗ್ಗೆ, ಸುತ್ತಮುತ್ತಲೂ ಮೇಲಕ್ಕೆ ಕೆಳಗೆ, ಗಾವುದ ಮುಂದೆ, ಎವೆತೆರೆ ದಿಕ್ಕುವ ಹೊತ್ತಿನ ಒಳಗೆ, ಹಕ್ಕಿ ಹಾರುತ್ತಿದೆ ನೋಡಿದಿರಾ. ಆ ಜಜ್ಜ ಕೂತವ್ರು ಜಿಗಿದೆದ್ದಂಥ ನುಡಿ ನೋಡ್ರಿ ಇದು. ರಾಜ್ಯದ ಸಾಮ್ರಾಜ್ಯದ ತೆನೆ ಒಕ್ಕಿ, ಮಂಡಲ ಗಿಂಡಲ ಗಡಗಳ ಮುಕ್ಕಿ, ತೇಲಿಸಿ ಮುಳುಗಿಸಿ ಖಂಡಗಳ ಸಾರ್ವಭೌಮರ ನೆತ್ತಿಯ ಕುಕ್ಕಿ, ಹಕ್ಕಿ ಹಾರುತ್ತಿದೆ ನೋಡಿದಿರಾ. ಯುಗಗಳ ಹಣೆ ಬರಹವ ವರಸಿ, ಮನ್ವಂತರಗಳ ಭಾಗ್ಯವ ತೆರಸಿ, ರೆಕ್ಕೆಯ ಬೀಸುತ ಚೇತನೆಗೊಳಿಸಿ, ಹೊಸಗಾಲದ ಹಸು ಮಕ್ಕಳ ಹರಸಿ, ಹಕ್ಕಿ ಹಾರುತ್ತಿದೆ ನೋಡಿದಿರಾ. ಅದ್ಭುತ ಹಾಡು. ಮುಂದೆ ಆ ಇದೇ ಗರಿ ಸಂಕಲನದಾಗ ಅವರು ಬರೆದಂಥ ನರಬಲಿ ಅದು ಪ್ರಕಟ ಆಗಿಬಿಡ್ತದೆ. ನರಬಲಿ ಪ್ರಕಟ ಆಗಿಬಿಟ್ಟಿರ್ತದೆ. ಅದನ್ನು ಓದಿದವರು ಗಾಬರಿ ಆಗ್ತಾರೆ. ಎಷ್ಟೋ ಮಂದಿ ಗಾಬರಿ ಆಗ್ತಾರೆ. ಯಾಕೆ ದೊಡ್ಡ ಕವನ ಒಂದು ನೀಳ್ಗವನ ಭಾಳ ದೊಡ್ಡದು, 2-2.5 3 ಪೇಜ್, ಸುಮಾರು 4 ಪೇಜ್ 5 ಪೇಜ್ ಇದೆ. ಅದರ ಅರ್ಥ ಮಾಡ್ಕೊಂಬೋದು ದೊಡ್ಡ ಕಥೆ. ಅದು ಕಾಳಿ ದೇವತೆಗೆ ಆಹ್ವಾನ ಅಂದ್ರೇನು? ಆಗ ನಮ್ಮ ಸ್ವಾತಂತ್ರ್ಯ ಚಳವಳಿ ಒಂದು ನಮೂನಿ ವಿಚಾರವಿತ್ತು. ಕ್ರಾಂತಿಕಾರರು ಇದ್ದರು, ಇತ್ಲಾಗ ಅಹಿಂಸಾವಾದಿಗಳು ಇದ್ದರು, ಎಲ್ಲರೂ ಇದ್ದರು. ನಾನು ಒಬ್ಬ ಹಿರಿಯರ ಜೋಡಿ ಮಾತನಾಡ್ಬೇಕಾದ್ರೆ, ಸರ್, ನರಬಲಿಯಿಂದ ಅವರು ಬ್ರಿಟಿಷರು ಹಿಡ್ಕೊಂಡು ಜೈಲಿಗೆ ಹೋಗ್ತಾರೆ. ಯಾಕೆ? ಅದು ಕ್ರಾಂತಿಕಾರಿಗಳಿಗೆ ಅದ್ಭುತವಾದ ಕವನ ಅಂತ ಹೇಳಿಬಿಟ್ರು. ಕೆಲವು ಪದ್ಯಗಳನ್ನು ಓದ್ತಿದ್ರಂಥವ್ರು. ಬಲಗಾಲಲ್ಲಿ ಬಿಡುಗಡೆಯನ್ನು ಮೆಟ್ಟಿ ನಿಂತಿಹೆ ಎಲೆ ಕಾಳಿ, ನಿನ್ನೆಡಗಾಲನು ನೆಕ್ಕುತ್ತಲಿಹುದು ಶ್ವಾನ ಸೂಕರಾಳಿ ಅಂಥೇಳಿ ಸ್ಟಾರ್ಟ್ ಮಾಡ್ತದ ಕವನ. ಏನು ಎಲ್ಲ ಒಂದು ಭಯಂಕರ, ಒಂದು ಭಯಾನಕ ವೀರತನವನ್ನು, ಶೌರ್ಯತನವನ್ನು, ಭಯವನ್ನು ಎಲ್ಲವನ್ನು ಹುಟ್ಟಿಸ್ತದೆ. ಹೀಗಾಗಿ ಬ್ರಿಟಿಷರ ಕೆಂಗಣ್ಣು ವರಕವಿ ಬೇಂದ್ರೆಯವರ ಮೇಲೆ ಬಿತ್ತು. ಅವರನ್ನು ಅರೆಸ್ಟ್ ಮಾಡ್ತಾರೆ. ಹಿಂಡಲ್ಗಾ ಜೈಲಿನಲ್ಲೇ ಪೊಲೀಸವರು ಬೇಂದ್ರೆಯವರ ಮನೆ ಶೋಧನೆ ಮಾಡಲು ಬಂದಾಗ ಮನೆಯ ಹೊರಗೆ ಹಾದಿಯ ಮೇಲೆ ಚಳವಳಿಗಾರರು ಗಾಂಧಿ ಮಹಾರಾಜ್ ಕಿ ಜೈ ಎಂದು ಕೂಗಿದರು. ಬೇಂದ್ರೆಯವರ ಹಿರಿಯ ಮಗ ಪಾಂಡು ಆಗ ತೊಟ್ಟಿಲದಲ್ಲಿ ಕುಣಿದಾಡುವ ಕೂಸು. ಅದು ಹೊರಗಿನ ಗಾಂಧಿ ಮಹಾರಾಜ್ಗೆ ಕೂಗಿ ಜೈ ಎಂದು ಕೂಗಿ ತೊಟ್ಟಿಲದಲ್ಲಿ ಎದ್ದು ನಿಂತಿತು. ಆಗಿನ ಕಾಲವೇ ಅಂಥದ್ದು. ಚಿಕ್ಕ ಮಕ್ಕಳಲ್ಲಿ ರಾಷ್ಟ್ರೀಯ ಪ್ರಜ್ಞೆ ಹೊರಚಿಮ್ಮುವ ಕಾಲ. ಬೇಂದ್ರೆಯವರನ್ನು ಹಿಂಡಲ್ಗಾ ಜೈಲಿನಲ್ಲಿ ಇಟ್ಟರು. ಅವರ ವೃತ್ತಿ ಜೀವನ ಅಂದರೆ ಶಿಕ್ಷಕ ವೃತ್ತಿಯನ್ನು ಕಿತ್ಕೊಂಡ್ರು.
ಅಲ್ಲಿ ಬೇಂದ್ರೆಯವರು ತಮ್ಮ ಗೆಳೆಯರಾದ ಜೋಗವರಿಗೆ ರಾಮದಾಸ ಚರಿತೆ ದಾಸಬೋಧ ಓದಿ ಹೇಳುತ್ತಿದ್ದರಂತೆ. ಚಳುವಳಿಯ ಕಾಲಕ್ಕೆ ಅನೇಕರು ತಮ್ಮ ತಮ್ಮ ಸ್ವಾಧ್ಯಾಯ ಲೇಖನ ಕಾರ್ಯ ಜೈಲಿನಲ್ಲಿ ಮಾಡಿದ ದಾಖಲೆಗಳು ಸಾಕಷ್ಟಿವೆ. ನಮಸ್ಕಾರ. ಮತ್ತೆ ನಾಳೆ.